ಓಂ ನಮಃ ಶಿವಾಯ. ಬಂಧುಗಳೇ, ನಾವು ಮಾತನಾಡುವಂತಹ ಮಾತುಗಳು ಹೇಗಿರಬೇಕು? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಎನ್ನುವಂತಹ ಗಾದೆಯ ಮಾತನ್ನ ಕೇಳದಿರುವಂತಹ ಜನ ಇಲ್ಲವೇ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಬಂಧುಗಳೇ, ಈ ಗುರುಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ. ಆಡುವ ಮಾತುಗಳು ಯಾವ ರೀತಿಯಾಗಿರಬೇಕು ಅನ್ನುವಂತಹ ಎಚ್ಚರವನ್ನ ಮೊದಲ ವಾಕ್ಯ ಸೂಚಿಸಿದರೆ, ಒಲೆಯ ಮೇಲೆ ಆಹಾರ ಬೇಯಿಸಲು ಇಟ್ಟಂತಹ ಪಾತ್ರೆಯೊಳಗಡೆ ತೂತಿದ್ರೆ ಅದರ ಮೂಲಕ ನೀರು ಸೋರಿ ಬೆಂಕಿಯನ್ನ ಆರಿಸುತ್ತದೆ ಅನ್ನೋದನ್ನ ತಿಳಿದುಕೊಂಡಿರಬೇಕು. ಅದಕ್ಕಾಗಿ ಪಾತ್ರೆ ಹೇಗಿದೆ ಎಂಬುದನ್ನ ಮೊದಲೇ ಗಮನಿಸಬೇಕು ಎಂಬುದನ್ನ ಮುಂದಿನ ವಾಕ್ಯ ಸೂಚಿಸುತ್ತದೆ. ಮನುಷ್ಯ ಇತರರೊಂದಿಗೆ ಮಾತನಾಡುವ ಮುನ್ನ ತನ್ನೊಳಗೆ ತಾನು ಮಾತನಾಡಿಕೊಳ್ಳಬೇಕು. ಬಂಧುಗಳೇ, ಆ ಮಾತು ಬಂಗಾರದಂತಿರಬೇಕು. ಅದನ್ನೇ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಕರೆಯೋದು. ಮಾತು ಸ್ಪಷ್ಟವಾಗಿ ಪಾರದರ್ಶಕವಾಗಿದ್ದಾಗ ಮಾತ್ರ ಆ ವ್ಯಕ್ತಿಯ ಬಗ್ಗೆ ವಿಶ್ವಾಸ ಮೂಡಲು ಸಾಧ್ಯ. ಅಲ್ಲದೆ ಊಸರವಳ್ಳಿಯಂತೆ ಸಂದರ್ಭಕ್ಕನುಸಾರವಾಗಿ ಮಾತನಾಡುವುದನ್ನು ರೂಢಿಸಿಕೊಂಡರೆ ಆ ಮಾತಿಗೆ, ಅದನ್ನು ಆಡುವ ವ್ಯಕ್ತಿಗೆ ಬೆಲೆ ಬರಲು ಸಾಧ್ಯವೇ ಇಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿರಬೇಕು ಅಂತ. ಮಾತು ಜ್ಯೋತಿರ್ಲಿಂಗ, ಸ್ವರ ಪರತತ್ವ ಅಂತ ಹೇಳಿದ್ದಾರೆ ಶರಣರು. ಅಂದ್ರೆ ಮಾತುಗಳು ಹಿತಮಿತವಾಗಿರಬೇಕು, ಅನ್ಯರ ಮನ ನೋಯದಂತಿರಬೇಕು. ನಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ಬೇಸರ ಉಂಟಾಗಬಾರ್ದು. ಹಾಗಂತ ಸತ್ಯಕ್ಕೆ ಅಪಚಾರವೂ ಆಗಬಾರ್ದು. ನಾವು ಆಡುವ ಮಾತು ಸತ್ಯದಿಂದ ಕೂಡಿರಬೇಕು. ಅದು ಮತ್ತೊಬ್ಬರ ಬದುಕಿಗೆ ಸ್ಫೂರ್ತಿ ತುಂಬುವಂತಿರಬೇಕು. ಅನಗತ್ಯ ಮಾತುಗಳ ಮೂಲಕ ಮತ್ತೊಬ್ಬರ ಸಮಯವನ್ನ ಹಾಳು ಮಾಡಿ ಅವರ ಮನಸ್ಸಿಗೆ ಬೇಸರ ಉಂಟು ಮಾಡಬಾರ್ದು. ಚಾಡಿ ಮಾತುಗಳಿಗೆ ಕಿವಿಯನ್ನ ಕೊಡಬಾರ್ದು. ಇಂತಹ ಮಾತುಗಳಿಂದಲೇ ಮನುಷ್ಯನ ವ್ಯಕ್ತಿತ್ವಕ್ಕೆ, ಘನತೆಗೆ ಕುಂದು ಬರುತ್ತೆ. ಒಬ್ಬ ವ್ಯಕ್ತಿಯ ಗುಣಾವಗುಣಗಳನ್ನ ಅರಿಯುವುದು ಅವನ ಒಡನಾಟ ಯಾರ ಜೊತೆಯಾಗಿದೆ, ಯಾರ ಮಾತಿಗೆ ಮನ್ನಣೆಯನ್ನ ಕೊಡ್ತಾನೆ ಅನ್ನೋದನ್ನ ಅವಲಂಬಿಸಿರುವಂತಹದ್ದು. ಸಜ್ಜನರ ಸಹವಾಸ, ಸಾತ್ವಿಕರ ಮಾತು ನಮ್ಮ ಬೆನ್ನಿಗಿದ್ದರೆ ಅವೇ ನಮ್ಮನ್ನ ಬೆಳಕಿನತ್ತ, ಯಶಸ್ಸಿನತ್ತ ಕರೆದುಕೊಂಡೋಗ್ತವೆ. ಕೆಲವೊಮ್ಮೆ ಮಾತಿಗಿಂತ ಮೌನಕ್ಕೆ ಶರಣಾಗುವುದು ಆಂತರಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಹಾಗಂತ ಮಾತು ಬೇಡವೇ ಬೇಡ ಅಂತಲ್ಲ. ಆಡುವ ಮಾತುಗಳು ಸತ್ಯದ ನೆಲೆಯಲ್ಲಿರಬೇಕು, ಸತ್ಯವಾದ ಮಾತುಗಳನ್ನಾಡಬೇಕು. ಅಷ್ಟೇ ಅಲ್ಲ, ಆ ಮಾತುಗಳು ಹೃದಯದ ಅಂತರಾಳದಿಂದ ಮೂಡಿಬಂದ್ರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಆಗ ಅವುಗಳ ಮೌಲ್ಯ ತನ್ನಿಂದ ತಾನೇ ಹೆಚ್ಚಾಗುತ್ತೆ. ಬಂಧುಗಳೇ, ಒಬ್ಬ ವ್ಯಕ್ತಿ ಒಳ್ಳೆಯ ಮಾತುಗಾರನಾದರೆ ಸಾಲದು, ಆತ ಅತ್ಯುತ್ತಮ ಕೇಳುಗನೂ ಕೂಡ ಆಗಿರಬೇಕು. ಬೇರೆಯವರು ನಮಗೇನು ಹೇಳ್ತಾರೆ ಅನ್ನೋದನ್ನ ಕೇಳಿಸಿಕೊಳ್ಳುವಂತಹ ತಾಳ್ಮೆ ಕೂಡ ಅವನಲ್ಲಿರಬೇಕು. ಇದರಿಂದ ಬೇರೆಯವರ ವಿಚಾರಗಳನ್ನು ಗೌರವಿಸಲು ನೆರವಾಗ್ತದೆ. ಬಂಧುಗಳೇ, ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳಿದರೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನುವಂತಹ ಗಾದೆಯೂ ಇದೆ. ಮಾತನಾಡುವುದಕ್ಕಿಂತ 100 ಸಾರಿ, 1000 ಸಾರಿ ಯೋಚನೆ ಮಾಡಿ ಮಾತನಾಡುವುದು ಒಳ್ಳೆಯದು. ಇದು ನಿಮ್ಮ ಘನತೆ, ಗೌರವವನ್ನ ಹೆಚ್ಚಿಸುತ್ತೆ. ಬಂಧುಗಳೇ, ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.